ಮ್ಯಾಂಗೋ. ಇದು ಭಾರತದ ಹೆಮ್ಮೆ ಮತ್ತು ಹಣ್ಣುಗಳ ರಾಜ ಎಂದು ಕರೆಯಲ್ಪಡುತ್ತದೆ. ನೂರಾರು ವರ್ಷಗಳ ಇತಿಹಾಸವಿರುವ ಈ ಹಣ್ಣು ಬೇಸಿಗೆಯ ಬಿಸಿಲಿಗೆ ತಂಪು ನೀಡುವ ಅಮೃತದಂತಿದೆ. ಸಿಹಿ ಮತ್ತು ಸ್ವಲ್ಪ ಹುಳಿ ಬೆರೆತ ಇದರ ರುಚಿ ಜಗತ್ತಿನ ಬೇರೆಲ್ಲೂ ಸಿಗುವುದಿಲ್ಲ. ಅದಕ್ಕಾಗಿಯೇ ಇದು ನಮ್ಮ ರಾಷ್ಟ್ರೀಯ ಹಣ್ಣು. ಕಿವಿ ಫ್ರೂಟ್. ನ್ಯೂಜಿಲೆಂಡ್ ದೇಶದ ಈ ಹಣ್ಣು ಹೊರಗಿನಿಂದ ನೋಡಲು ಕಂದು ಬಣ್ಣದ ಕೂದಲಿನಂತೆ ಕಂಡರೂ ಒಳಗಡೆ ಹಸಿರು ಬಣ್ಣದ ಅದ್ಭುತ ರುಚಿ ಹೊಂದಿರುತ್ತದೆ. ಇದರಲ್ಲಿ ವಿಟಮಿನ್ ಸಿ ತುಂಬಾ ಹೆಚ್ಚಾಗಿದ್ದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮೊದಲು ಚೀನಾದಲ್ಲಿ ಬೆಳೆಯುತ್ತಿದ್ದರೂ ನ್ಯೂಜಿಲೆಂಡ್ ಇದನ್ನು ಜಗತ್ತಿಗೆ ಪರಿಚಯಿಸಿ ತನ್ನದಾಗಿಸಿಕೊಂಡಿತು. ದುರಿಯನ್. ಥೈಲ್ಯಾಂಡ್ ಮತ್ತು ಮಲೇಷ್ಯಾ ಭಾಗದಲ್ಲಿ ಸಿಗುವ ಈ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಅಲ್ಲಿನ ಜನ ಕರೆಯುತ್ತಾರೆ. ಇದರ ವಾಸನೆ ತುಂಬಾ ತೀಕ್ಷ್ಣವಾಗಿದ್ದು ಕೆಲವು ಕಡೆ ಸಾರ್ವಜನಿಕ ಸಾರಿಗೆಯಲ್ಲಿ ಇದನ್ನು ಒಯ್ಯುವುದನ್ನು ನಿಷೇಧಿಸಲಾಗಿದೆ. ಆದರೆ ಒಮ್ಮೆ ಇದರ ಕೆನೆಯಂತಹ ತಿರುಳನ್ನು ಸವಿದರೆ ಅದರ ವಿಶಿಷ್ಟ ರುಚಿ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ಡ್ರ್ಯಾಗನ್ ಫ್ರೂಟ್. ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕ ಮೂಲದ ಈ ಹಣ್ಣು ಈಗ ಭಾರತದಲ್ಲೂ ಬಹಳ ಫೇಮಸ್ ಆಗಿದೆ. ಇದರ ಮೇಲ್ಭಾಗದಲ್ಲಿ ಪಾಪಾಸು ಕಳ್ಳಿಯಂತೆ ಮುಳ್ಳುಗಳಿದ್ದರೂ ಒಳಗಡೆ ಬಿಳಿ ಅಥವಾ ಕೆಂಪು ಬಣ್ಣದ ಮೃದುವಾದ ಭಾಗವಿರುತ್ತದೆ. ನೋಡಲು ತುಂಬಾ ಆಕರ್ಷಕವಾಗಿರುವ ಈ ಹಣ್ಣು ಕಡಿಮೆ ಕ್ಯಾಲೋರಿ ಹೊಂದಿದ್ದು ಡಯಟ್ ಮಾಡುವವರಿಗೆ ನೆಚ್ಚಿನ ಆಯ್ಕೆಯಾಗಿದೆ. ಆಪಲ್. ಅಮೆರಿಕ ಮತ್ತು ಯುರೋಪ್ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುವ ಈ ಹಣ್ಣು ವರ್ಷಪೂರ್ತಿ ಸಿಗುವಂತಹದ್ದು. ದಿನಕ್ಕೊಂದು ಸೇಬು ತಿಂದರೆ ವೈದ್ಯರಿಂದ ದೂರವಿರಬಹುದು ಎಂಬ ಮಾತು ಸುಳ್ಳಲ್ಲ. ಅಷ್ಟು ಪೌಷ್ಟಿಕಾಂಶಗಳು ಇದರಲ್ಲಿವೆ. ತಂಪು ಹವಾಮಾನದಲ್ಲಿ ಬೆಳೆಯುವ ಈ ಹಣ್ಣು ತನ್ನ ಗರಿಗರಿತನ ಮತ್ತು ಸಿಹಿಗೆ ಹೆಸರುವಾಸಿ. ಕ್ರಾನ್ಬೆರ್ರಿ. ಕೆನಡಾ ಮತ್ತು ಅಮೆರಿಕದ ಜೌಗು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುವ ಈ ಸಣ್ಣ ಕೆಂಪು ಹಣ್ಣುಗಳು ತುಂಬಾ ಹುಳಿಯಾಗಿರುತ್ತವೆ. ಇವುಗಳನ್ನು ನೇರವಾಗಿ ತಿನ್ನುವುದಕ್ಕಿಂತ ಜ್ಯೂಸ್ ಅಥವಾ ಒಣಗಿಸಿ ತಿನ್ನಲು ಜನ ಇಷ್ಟಪಡುತ್ತಾರೆ. ಇವುಗಳಲ್ಲಿ ಆಂಟಿಆಕ್ಸಿಡೆಂಟ್ ಗುಣಗಳು ಹೆಚ್ಚಾಗಿದ್ದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಲಿಚ್ಚಿ. ಚೀನಾ ಮೂಲದ ಈ ಹಣ್ಣು ತನ್ನ ಬಿಳಿ ಬಣ್ಣದ ಜೆಲ್ಲಿಯಂತಹ ತಿರುಳಿಗೆ ಹೆಸರುವಾಸಿ. ಇದರ ಹೊರಗಿನ ಸಿಪ್ಪೆ ಒರಟಾಗಿದ್ದರೂ ಒಳಗಡೆ ತುಂಬಾ ಸಿಹಿಯಾದ ರಸಭರಿತ ಹಣ್ಣಿರುತ್ತದೆ. ಬೇಸಿಗೆಯಲ್ಲಿ ಮಾತ್ರ ಸಿಗುವ ಈ ಹಣ್ಣು ಮನಸ್ಸಿಗೆ ಮತ್ತು ದೇಹಕ್ಕೆ ತಕ್ಷಣದ ಚೈತನ್ಯ ನೀಡುತ್ತದೆ.